ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಇಶು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ಆಗಿದ್ದರಿಂದ ಮೂವಿಗೆ ಬಂದಿದೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಕನ್ನಡ ಮೂವಿ. ಇಲ್ಲಿ ನಾನು ಪಾಪ್ಕಾರ್ನ್ ತೊಗೋತಾ ಇದ್ದೀನಿ. ಪಾಪ್ಕಾರ್ನ್ ತೊಗೊಂಡಾದಮೇಲೆ ಸ್ವಲ್ಪ ಟೈಮ್ ಇತ್ತು, ಅದಕ್ಕೆ ನಾನು ನನ್ನ ಫ್ರೆಂಡು ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಹಾಗೆ ವೀಡಿಯೋಸ್ ರೀಲ್ಸ್ ಎಲ್ಲ ಮಾಡಿಕೊಂಡು ಮೂವಿ ನೋಡೋದಕ್ಕೆ ಅಂತ ಹೋದೆ. ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂತ ಅಂದರೆ, ಈ ಮೂವಿ ಮುಗಿದ್ಮೇಲೆ ಎಂಡಿಂಗಲ್ಲಿ ಸ್ಕ್ರೀನ್ ಮೇಲೆ ಪುನೀತ್ ಸರ್ ಅವ್ರು ಬರ್ತಾರೆ. ಅವರು ನೋಡೋದಕ್ಕೇ ತುಂಬ ಖುಷಿಯಾಗುತ್ತೆ ಸ್ಕ್ರೀನ್ ಮೇಲೆ. ಮೂವಿ ಮುಗಿಸ್ಕೊಂಡು ಎಕ್ಸಿಟ್ ಆದ ತಕ್ಷಣ ಅಲ್ಲೇ ಜುಡಿಯೋ ಶಾಪ್ ಇತ್ತು, ಅದಕ್ಕೆ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಹಾಗೆ ನನಗೊಂದು ಶೂಸ್ ಬೇಕಾಗಿತ್ತು, ಡೈಲಿ ವೇರ್ ಆಫೀಸ್ಗೆ ಅಂತ ಹೇಳಿ. ಅಲ್ಲಿ ಬ್ಲ್ಯಾಕ್ ಕಲರ್ ಶೂಸ್ ಇತ್ತು, ನನಗೆ ಅದು ತುಂಬ ಇಷ್ಟ ಆಯಿತು. ಸೈಜೆಲ್ಲ ಚೆಕ್ ಮಾಡಿದೆ, ಕರೆಕ್ಟ್ ಸೈಜ್ ಇತ್ತು. ನಾನು ಹಾಗೆ ಈ ಶೂಸ್ನ ಪರ್ಚೇಸ್ ಮಾಡಿದೆ. ಎಲ್ಲಿ ತೋರಿಸಿ. ನಾನು ಹಚ್ಕೊಂಡು ಮೂವಿ ನೋಡಿ ಹಾಗೆ ಶಾಪಿಂಗ್ ಎಲ್ಲ ಮುಗಿಸಿದ್ಮೇಲೆ ವಾಟರಿಂಗ್ ಹೋಲಿಗೆ ಬಂದ್ವಿ. ಇಲ್ಲಿ ಟೇಬಲ್ನ ಬೇಕಂತಲೇ ಈ ವಾಟರ್ ಮತ್ತು ಈ ಫಿಶ್ಗಳಿರೋ ಜಾಗದಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಏನಕ್ಕೆ ಅಂದರೆ ಫಿಶ್ಗಳು ನೋಡೋದಕ್ಕೇ ತುಂಬ ಖುಷಿ ಆಗ್ತಾಯಿತ್ತು, ತುಂಬ ಕಲರ್ಫುಲ್ ಆಗಿದ್ದು. ಹಾಗೆ ನಮಗೂ ಚೆನ್ನಾಗಿರುತ್ತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಹೇಳಿ, ಒಳ್ಳೆ ತುಂಬ ಚೆನ್ನಾಗಿರೋ ಜಾಗ ಇದು ಅಂತ ಅಂದ್ಕೊಂಡು ನಾನು ಈ ಜಾಗ ಸೆಲೆಕ್ಟ್ ಮಾಡಿಕೊಂಡೆ. ಇದೇ ಏನು ಬೆಸ್ಟ್ ಪಾರ್ಟ್ ಅಂತಂದರೆ, ಇವತ್ತು ಮಳೆ ಬರ್ತಾಯಿತ್ತು, ತುಂಬ ಚೆನ್ನಾಗಿತ್ತು ವೆದರ್. ಹೆಂಗೆ ಗೊತ್ತಾ, ಲಂಚ್ ಆದಮೇಲೆ ನಾವೇನು ಮಾಡಿದ್ವಿ, ಐಸ್ ಕ್ರೀಮ್ ತಿನ್ನಬೇಕಂತ ಅನ್ನಿಸ್ತು, ಅದಕ್ಕೆ ಐಸ್ ಕ್ರೀಮ್ ಪಾರ್ಲರಿಗೆ ಬಂದೆ. ನಾನು ತೊಗೊಂಡಿದ್ದು DBC. ಎಲ್ಲೋದ್ರೂ ಜಾಸ್ತಿ DBC ಇಲ್ಲ, ಬ್ರೌನಿನೇ ಅಲ್ಲ ನಾನು ತೊಗೊಳ್ಳೋದು. ಓಕೆ, ಕೇಳೋಣ, ಏನು ಮಾಡೋಕ್ಕಾಗುತ್ತೆ. ಇಷ್ಟ ಆದಮೇಲೆ ಅದೇ ತೊಗೊತಾನೆ ಇರ್ತೀವಿ, ಎಲ್ಲೋದ್ರೂ ರಿಪೀಟ್ ಮಾಡ್ತಾನೆ ಇರೋದು. ಬೇರೆ ಟ್ರೈ ಮಾಡೋಕ್ಕೆ ಮನಸ್ಸೇ ಆಗಲ್ಲ ಅಲ್ಲ. ನೀವು ಹೀಗೇನಾ? ನೋಡಿ, ಎಮ್ಮಿ DBC, ಬನ್ನಿ ತಿನ್ನೋಣ. ಒಂದೊಂದ್ಸಲ ನಾನು ಏನು ಮಾಡ್ತೇನೆ ಗೊತ್ತಾ, ಬೆಳಗ್ಗೆ ಅಲ್ಲ, ಮಧ್ಯಾಹ್ನ ಲಂಚ್ ಟೈಮಲ್ಲಿ ಯಾವಾಗಾದ್ರೂ ಇದಷ್ಟೇ ಆರ್ಡರ್ ಮಾಡ್ಕೊಳ್ಳೋದು, ಇಲ್ಲ ನೈಟು ಡಿನ್ನರ್ಗಿದೆ ಫುಲ್ ಐಸ್ ಕ್ರೀಮ್ ಆರ್ಡರ್ ಮಾಡ್ಕೊಂಡು ಇದಷ್ಟೇ ತಿನ್ನೋದು. ಹಾಗೂ ಮಾಡ್ತೀನಿ ಒಂದೊಂದು ಸಲ. ಚೆನ್ನಾಗಿದೆ, ಎಮ್ಮಿ ಆಗಿದೆ, ಎಮ್ಮಿಯಿಂದ ಎಮ್ಮಿ, ಎಷ್ಟು ಎಮ್ಮಿ ಆಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ. ಇವಾಗ ಏನು ಗೊತ್ತಾ, ಇನ್ನೊಂದು ಆರ್ಡರ್ ಮಾಡಿದ್ವಿ, ಅದು ಕೇಕ್ ಫಜ್. ನಾನಲ್ಲ, ನನ್ನ ಫ್ರೆಂಡ್ ಆರ್ಡರ್ ಮಾಡಿದ್ವಿ. ಏನು ಎರಡು ಇವಳೆ ತಿಂತಾಳೆ ಇಟ್ಕೊಬಿಡಿ, ಓಕೆನಾ? ಸೇಮ್ ಇದೆ ನೋಡಿ. ಅಲ್ಲ ಅದು ಬ್ರೌನಿ ಅಲ್ಲ, ಇದು ಕೇಕು. ಬಟ್ ನನಗೆ ಇದು ಕೇಕ್ ಬ್ರೌನ. ಇಲ್ಲ, ಅದು ಬ್ರೌನಿ. ನಿಮ್ಮದು ಬ್ರೌನಿ, ನಮ್ಮದು ಕೇಕ್ ಆ್ಯಕ್ಚುಲಿ. ಇದು ಏನೇನು ಆರ್ಡರ್ ಮಾಡಿದ್ದು? ಕೇಕ್ ಫಡ್ಜ್. ಕೇಕ್ ಫಡ್ಜ್.
ನೋಡಿ ಅವಳು ಆರ್ಡರ್ ಮಾಡಿದ್ರೆ ಕೇಕ್ ಫಡ್ಜ್, ನಾನು ಆರ್ಡರ್ ಮಾಡಿದ್ರೆ ಬ್ರೌನಿ, ಅದೇ ಬಿಸಿ ನಾನು ಆರ್ಡರ್ ಮಾಡಿದ್ದು. ಚೆನ್ನಾಗಿದೆ ಅಲ್ಲ ಇಲ್ಲಿ ಐಸ್ ಕ್ರೀಮ್ ಕ್ವಾಲಿಟಿ? ಐಸ್ ಕ್ರೀಮ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇಲ್ಲಿ. ಹೌದು, ಒಳ್ಳೆ ಪ್ಲೇಸಿಗೆ ನೋಡಿ ನನ್ನ ಫ್ರೆಂಡ್ ಹೇಳ್ತಾ ಇದ್ದಾಳೆ ನಾನು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದೀನಿ ಅಂತ. ನಾನು ಯಾವಾಗಲೂ ಒಳ್ಳೆ ಪ್ಲೇಸೇ ಚೂಸ್ ಮಾಡೋದು. ಯಾರಿಗಾದ್ರೂ ಎಲ್ಲಾದರೂ ಒಳ್ಳೆ ಪ್ಲೇಸಿಗೆ ಹೋಗಬೇಕು, ಏನಾದರೂ ತಿನ್ನೋದಕ್ಕೆ ಅಂತ ಅಂದರೆ ನಾನು ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಓಕೆನಾ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ. ಓಕೆ, ಇಲ್ಲಿಗೆ ನಾನು ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.